ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಪಾಪದ ಸಮಾಧಿಯಿಂದ ಹೊರಗೆ ಬನ್ನಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೆಹೆಜ್ಕೇಲ 37ನೇ ಅಧ್ಯಾಯ 1-4 ವಾಕ್ಯ. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೋ ಎಂದು ಕೇಳಲು, ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಆಮೆನ್. ಖಾಲಿ ಸಮಾಧಿಯ ಸಂದೇಶವು ದೇವರು ಈ ಭೌತಿಕ ಜಗತ್ತನ್ನು ನವೀಕರಿಸಲಿದ್ದಾನೆ ಎಂಬ ಭರವಸೆಯಾಗಿದೆ. ಖಾಲಿ ಸಮಾಧಿಯ ಸಂದೇಶವು ಒಂದು ದಿನ ಆತ್ಮವು ವಿಮೋಚನೆಗೊಳ್ಳುತ್ತದೆ ಮತ್ತು ನಾವು ಕೆಲವು ಅಲೌಕಿಕ ದೇಹರಹಿತ ಮರಣ ನಂತರ ಜೀವನದಲ್ಲಿ ಬದುಕುತ್ತೇವೆ ಎಂಬ ಚಿಂತನೆಯ ವಿರುದ್ಧ ನಿಂತಿದೆ. ಪಾಪದ ಸಮಾಧಿಯಿಂದ ಹೊರಬನ್ನಿ ಎಂಬುದು ಪಾಪಗಳಿಂದ ಎದ್ದು ಹತಾಶೆ ಮತ್ತು ಮರಣದಿಂದ ಬಿಡುಗಡೆಯ ಸ್ಥಿತಿಗೆ ಪ್ರವೇಶಿಸುವ ಕಲ್ಪನೆಯನ್ನು ಸೂಚಿಸುತ್ತದೆ. ಈ ಪದವನ್ನು ಆತ್ಮಿಕ ಬೋಧನೆಗಳ ಸಂದರ್ಭದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಮತ್ತು ಇದು ಜೀವವನ್ನು ಆಧರಿಸಿದೆ. ಯೇಸು ಲಾಜರನನ್ನು ಸತ್ತವರೊಳಗಿಂದ ಎಬ್ಬಿಸುತ್ತಾನೆ. ಲಾಜರನ ಮರಣ ಮತ್ತು ಪುನರುತ್ಥಾನ. ಸತ್ಯವೇದದಲ್ಲಿ ಯೇಸು ಲಾಜರನನ್ನು ಸತ್ತವರೊಳಗಿಂದ ಎಬ್ಬಿಸಿದನು ಮತ್ತು ಶಿಷ್ಯರಿಗೆ ಅವನನ್ನು ಬಿಚ್ಚಿರಿ ಹೋಗಲಿ ಎಂದು ಹೇಳಿದನು. ಜನರು ತಮ್ಮ ಪಾಪದ ಸಮಾಧಿಗಳಿಂದ ಹೊರಬರುವ ಮತ್ತು ಬಿಡುಗಡೆಯ ಸ್ಥಿತಿಗೆ ಪ್ರವೇಶಿಸುವ ರೂಪಕವಾಗಿ ಇದು ಕಂಡುಬರುತ್ತದೆ. ವಿಶ್ವಾಸಿಗಳ ಸಮುದಾಯದ ಪಾತ್ರ. ವಿಶ್ವಾಸಿಗಳ ಸಮುದಾಯವು ಜನರನ್ನು ಪ್ರೀತಿಯಿಂದ ಸುತ್ತುವರೆದಿರುವ ಮೂಲಕ ಪಾಪದ ಸಮಾಧಿಗಳಿಂದ ಹೊರಬರಲು ಸಹಾಯ ಮಾಡುತ್ತದೆ. ಕ್ರಿಸ್ತನ ವಾಗ್ದಾನಗಳನ್ನು ಅವರಿಗೆ ನೆನಪಿಸುತ್ತದೆ ಮತ್ತು ದೇವರು ಏನು ಮಾಡುತ್ತಿದ್ದಾನೆಂದು ನೋಡಲು ಅವರಿಗೆ ಸಹಾಯ ಮಾಡುತ್ತದೆ. ಹೊರಬರಲು ಆಯ್ಕೆ. ದೇವಜನರು ತಮ್ಮ ಪಾಪದ ಸಮಾಧಿಯಿಂದ ಹೊರಬರಲು ಆಯ್ಕೆಯನ್ನು ನೀಡುತ್ತಾರೆ ಮತ್ತು ಕಲ್ಲನ್ನು ತೆಗೆದುಹಾಕುತ್ತಾರೆ, ಆದರೆ ಅವರನ್ನು ಬಲವಂತಪಡಿಸುವುದಿಲ್ಲ. ಪಾಪದ ಸಮಾಧಿಯಿಂದ ಹೊರಬನ್ನಿ ಎಂಬ ನುಡಿಗಟ್ಟು ಪಾಪಗಳಿಂದ ಎದ್ದು ಹತಾಶೆಯಿಂದ ಬಿಡುಗಡೆ ಹೊಂದಲು ಕರೆ ನೀಡುತ್ತದೆ. ಜನರು ತಮ್ಮ ಸಮಾಧಿಗಳಿಂದ ಹೊರಬರಲು ದೇವರು ಆಯ್ಕೆಯನ್ನು ನೀಡುತ್ತಾನೆ ಮತ್ತು ದೇವರು ಪ್ರೀತಿಯಿಂದ ಕಲ್ಲನ್ನು ಹಾಕುತ್ತಾನೆ, ಆದರೆ ಜನರನ್ನು ಬಲವಂತಪಡಿಸುವುದಿಲ್ಲ ಎಂಬ ಕಲ್ಪನೆಯನ್ನು ಸಹ ಇದು ಉಲ್ಲೇಖಿಸಬಹುದು. ಪದದ ಕೆಲವು ವ್ಯಾಖ್ಯಾನಗಳು ಇಲ್ಲಿವೆ. ಅರಿಕೆಗಳು. ಸತ್ಯವೇದದಲ್ಲಿ ಯೇಸು ಲಾಜರನನ್ನು ತನ್ನ ಸಮಾಧಿಯಿಂದ ಹೊರಗೆ ಬರುವಂತೆ ಕರೆದನು. ಇದರಿಂದ ಅವನ ಶಿಷ್ಯರು ಅವನನ್ನು ಬಿಚ್ಚಬಹುದು. ಇದು ಪಾಪಗಳನ್ನು ಒಪ್ಪಿಕೊಳ್ಳಲು, ವಿಮೋಚನೆಯನ್ನು ಪಡೆಯಲು ಮತ್ತು ಪ್ರಾಯಶ್ಚಿತ್ತ ಮಾಡಲು ಕರೆ ಎಂದು ಅರ್ಥೈಸಲಾಗುತ್ತದೆ. ಆತ್ಮಿಕ ಸಮುದಾಯ. ನಮ್ಮ ಸುತ್ತಲಿನ ಸಮುದಾಯವು ನಮ್ಮನ್ನು ಪಾಪದ ಸುತ್ತುವಿಕೆಯಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತದೆ. ನಾವು ಪರಸ್ಪರ ಪ್ರೀತಿಯಿಂದ ಸುತ್ತುವರೆದಿರುವ ಮೂಲಕ ಪರಸ್ಪರ ಸಹಾಯ ಮಾಡಬಹುದು. ಕ್ರಿಸ್ತನ ವಾಗ್ದಾನಗಳನ್ನು ಪರಸ್ಪರ ನೆನಪಿಸಿಕೊಳ್ಳುವುದು ಮತ್ತು ದೇವರು ಏನು ಮಾಡುತ್ತಿದ್ದಾನೆಂದು ಹುಡುಕುವುದು. ಕೃಪೆ. ಕರ್ತನ ಜನರು ತಮ್ಮ ಪಾಪಗಳಿಂದ ಎದ್ದು ತಮ್ಮ ಸಮಾಧಿಯಿಂದ ಹೊರಬರಲು ಕೃಪೆಯನ್ನು ನೀಡಬಹುದು. ಸಮಾಧಿ. ಜನರು ಪ್ರಪಂಚದ ಪಾಪಗಳೊಂದಿಗೆ ತಮ್ಮನ್ನು ಸಮಾಧಿ ಮಾಡುತ್ತಾರೆ, ತಮ್ಮ ಜೀವನವನ್ನು ಹತಾಶೆಯಿಂದ ಸುತ್ತುವಂತೆ ಮಾಡುತ್ತಾರೆ. ನಿಮ್ಮ ಜೀವನದಲ್ಲಿ ಪಾಪವನ್ನು ಹೇಗೆ ಎದುರಿಸಬಹುದು? ಹೇಗೆ? ಇಲ್ಲಿದೆ. ದೇಹದ ಅಪೇಕ್ಷೆಗಳಿಂದ ದೂರವಿರಿ. ನೀವು ಪಾಪವನ್ನು ಕೊಲ್ಲಲು ಹೋದರೆ ನೀವು ಭೀಕರವಾದ ಹೊಡೆತದಿಂದ ಶರೀರದ ಇಚ್ಛೆಯನ್ನು ನಿಲ್ಲಿಸಬೇಕು. ಶರೀರದ ಇಚ್ಛೆಗಳ ವಿಷಯದಲ್ಲಿ ದೇಹಕ್ಕೆ ಯಾವುದೇ ನಿಬಂಧನೆಯನ್ನು ಮಾಡಬೇಡಿ. ನಿಮ್ಮ ಹೃದಯವನ್ನು ಕ್ರಿಸ್ತನ ಮೇಲಿರಿಸಿ. ಉಪವಾಸ. ದೇವರ ವಾಕ್ಯವನ್ನು ಧ್ಯಾನಿಸಿ ನಿರಂತರವಾಗಿ ಪ್ರಾರ್ಥನೆಯಲ್ಲಿರಿ. ಪರಿಣಾಮಗಳ ಬಗ್ಗೆ ಎಚ್ಚರದಿಂದಿರಿ. ಪಾಪದ ಸಂಬಳ ಮರಣ. ಶರೀರದ ಇಚ್ಛೆಗೆ ಬಹಳ ಕಟ್ಟುನಿಟ್ಟಾದ ಇಲ್ಲ. ಕೆಟ್ಟ ಸ್ನೇಹಿತರ ವಲಯದಿಂದ ದೂರವಿರಿ. ಸುವಾರ್ತೆ ಹಂಚಿಕೊಳ್ಳುವುದರಲ್ಲಿ ನಿರತರಾಗಿ. ಈಗ ಸತ್ತ ಮನುಷ್ಯನಿಗೆ ಏನು ಬೇಕು? ನೇರ ಉತ್ತರ, ಜೀವ. ಯೇಸು ಹೇಳಿಕೊಂಡಿದ್ದಾನೆ, ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಆಮೆನ್. ನಿಮ್ಮಲ್ಲಿರುವ ಪ್ರತಿಯೊಂದು ಸತ್ತ ಅಂಗಗಳು ಯೇಸುವಿನ ಹೆಸರಿನಲ್ಲಿ ಮತ್ತೆ ಜೀವಕ್ಕೆ ಬರಲಿ. ನಿಮ್ಮ ಜೀವನದಲ್ಲಿ ಪ್ರತಿ ಸತ್ತ ಪ್ರದೇಶವು ಯೇಸುವಿನ ಹೆಸರಿನಲ್ಲಿ ಪುನರುಜ್ಜೀವನಗೊಳ್ಳಲಿ. ಆಮೆನ್. ಜೀವದ ಸಮರ್ಥನೆಯ ಫಲಿತಾಂಶ. ರೋಮಾಪುರ 5ನೇ ಅಧ್ಯಾಯ 18-19 ವಾಕ್ಯ. ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೇಗೆ ಉಂಟಾಯಿತೋ ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗಿ ಜೀವವನ್ನು ಫಲಿಸುತ್ತದೆ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.